ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಇವತ್ತಿಗೆ ಮುಕ್ತಾಯವಾಗುತ್ತೆ. ಸೊ ಹಾಗಾಗಿ ಇವತ್ತು ಮತ್ತೊಮ್ಮೆ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಜಾಮೀನಿಗೆ ಇವತ್ತೇ ದರ್ಶನ್ ಅರ್ಜಿಯನ್ನ ಸಲ್ಲಿಸ್ತಾರಾ ಅನ್ನುವಂಥ ಒಂದು ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇವೆ. ಜಾಮೀನು ಸಲ್ಲಿಕೆ ಸಂಬಂಧ ತಮ್ಮ ಪತ್ನಿ ಜೊತೆಗೆ ದರ್ಶನ್ ಈಗಾಗಲೇ ಮಾತುಕತೆಯನ್ನು ನಡೆಸಿದ್ದಾರೆ. ಜಾಮೀನು ಸಲ್ಲಿಕೆ ಅರ್ಜಿಗೆ ಈಗಾಗಲೇ ಸಹಿ ಕೂಡ ಹಾಕಿ ಕಳುಹಿಸಿರುವಂತಹ ದರ್ಶನ್ ಬಳ್ಳಾರಿ ಜೈಲಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅವರ ಪತ್ನಿ ಮತ್ತು ದಿನಕರ್ ಮಾತನಾಡಿದ್ರು. ಹಾಗೆ ವಕೀಲರ ಜೊತೆಗೂ ಕೂಡ ಅವರು ಚರ್ಚೆಯನ್ನ ಮಾಡಿದ್ರು. ಚಾರ್ಜ್ ಶೀಟ್ ಸಲ್ಲಿಕೆ ಈಗಾಗಲೇ ಆಗಿರೋದ್ರಿಂದಾಗಿ ಬಹುಶಃ ಬೇಲ್ನ ಅರ್ಜಿ ಮೂವ್ ಮಾಡುವಂತಹ ಸಾಧ್ಯತೆಗಳಿವೆ. ಬಟ್ ಇನ್ನು ಸಿಸಿ ನಂಬರ್ ಸಿಕ್ಕ ಬಳಿಕ ಅವರಿಗೆ ಚಾರ್ಜ್ ಶೀಟ್ನ ಡೀಟೇಲ್ಸ್ ಎಲ್ಲವೂ ಕೂಡ ಸಿಗುತ್ತೆ ವಕೀಲರಿಗೆ. ಅದಾದ ನಂತರ ಜಾಮೀನು ಸಲ್ಲಿಕೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಬಟ್ ಇವತ್ತೇ ಏನಾದರೂ ಅವರು ಜಾಮೀನಿಗೆ ಅರ್ಜಿ ಹಾಕಬಹುದಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಇನ್ನು ಇವತ್ತು ಮತ್ತೊಂದು ಕಡೆ ಈಗ ಅವರ ನ್ಯಾಯಾಂಗ ಬಂಧನದ ಅವಧಿ ಕೂಡ ಮುಕ್ತಾಯವಾಗೋದ್ರಿಂದಾಗಿ ಸಹಜವಾಗಿ ಇವತ್ತು ಮತ್ತೆ ಅವರನ್ನು ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಸೊ ಬಳ್ಳಾರಿ ಜೈಲಿನಿಂದಲೇ ನಟ ದರ್ಶನ್ ವಿಚಾರಣೆಗೆ ಇವತ್ತು ಹಾಜರಾಗ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರುಪಡಿಸಲಾಗುತ್ತೆ. ಈಗಾಗಲೇ 78 ದಿನಗಳನ್ನು ಕಳೆದಿರುವಂತಹ ಜೈಲಿನಲ್ಲಿ ಕಳೆದಿರುವಂತಹ ದರ್ಶನ್ ಅಂದರೆ ನ್ಯಾಯಾಂಗ ಬಂಧನ ಅವರಿಗೆ ವಿಧಿಸಿ 78 ದಿನಗಳಾಗಿವೆ. ಸೊ ಹಾಗಾಗಿ ಈಗ ಮತ್ತೆ ಮುಕ್ತಾಯವಾಗ್ತಾ ಇದೆ. ಇವತ್ತು 24ನೇ ACMM ಕೋರ್ಟ್ನಲ್ಲಿ ನಡೆಯಲಿರುವಂತಹ ವಿಚಾರಣೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ಗಾಗಿ ಈಗಾಗಲೇ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕೋರ್ಟ್ ಕಲಾಪ ನೋಡಿಕೊಂಡು ನೆಕ್ಸ್ಟ್ ಜಾಮೀನು ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಬಳ್ಳಾರಿ ಜೈಲಿನಿಂದಲೇ ನಟ ದರ್ಶನ್ ಇವತ್ತು ಹಾಜರಾಗ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಕೋಣೆ ಬದಲಾಗಿ ಸೆಲ್ನಲ್ಲೇನೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕೋರ್ಟ್ನ ಕಲಾಪವನ್ನು ನೋಡಿಕೊಂಡು ಕೋರ್ಟ್ನಲ್ಲಿ ಏನು ಮತ್ತೆ ಇನ್ನೆಷ್ಟು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗತ್ತೆ ಅನ್ನುವಂಥದ್ದೆಲ್ಲವನ್ನೂ ಕೂಡ ನೋಡಿಕೊಂಡು ಇವತ್ತು ಏನೇನು ಆಗುತ್ತೆ ಕೋರ್ಟ್ನಲ್ಲಿ, ಅದಾದ ನಂತರ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುವಂಥ ಸಾಧ್ಯತೆಗಳಿವೆ. ಇನ್ನು ದರ್ಶನ್ ವಿಚಾರವಾಗಿಯೂ ಕೂಡ ಮತ್ತಷ್ಟು ಡೀಟೇಲ್ಸ್ ಕೊಡೋಣ. ನಮ್ಮ ಇಬ್ಬರು ಪ್ರತಿನಿಧಿಗಳು ಜನ ಇದ್ದಾರೆ, ಪ್ರಮೋದ್ ಮತ್ತು ಶಿವಪ್ರಸಾದ್. ಇವತ್ತು ದರ್ಶನ್ ಸೇರಿದಂತೆ ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿ ಕೂಡ ಮುಕ್ತಾಯವಾಗ್ತಾ ಇದೆ. ಸೊ ಹಾಗಾಗಿ ಬೇರೆ ಬೇರೆ ಜೈಲುಗಳಿಂದ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗುತ್ತೆ. ಬಳ್ಳಾರಿಯಿಂದ ದರ್ಶನ್, ಇತರೆ ಜೈಲುಗಳಿಂದ ಡಿ ಗ್ಯಾಂಗ್ನ ಇತರ ಸದಸ್ಯರು ಕೋರ್ಟ್ ವಿಚಾರಣೆಗೆ ಹಾಜರಾಗ್ತಾರೆ. ಪವಿತ್ರ ಗೌಡ, ಪವನ್, ನಾಗರಾಜ್, ನಂದೀಶ್, ರವಿ, ಜಗದೀಶ್, ಧನ್ರಾಜ್ ಜೊತೆಗೆ ವಿನಯ್, ಲಕ್ಷ್ಮಣ್ ಮತ್ತು ಪ್ರದೋಷ್ ಇವರೆಲ್ಲರ ಜೊತೆಗೆ ಇನ್ನೂ ಉಳಿದಂಥವರು ಅನುಕುಮಾರ್, ದೀಪಕ್, ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿ ಇವರೆಲ್ಲರೂ ಬೇರೆ ಬೇರೆ ಜೈಲಿನಲ್ಲಿದ್ದಾರೆ. ರಾಜ್ಯದ ಬೇರೆ ಬೇರೆ ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವರನ್ನ ಇವತ್ತು ವಿಚಾರಣೆಗೆ ಅಂತೇಳಿ ಹಾಜರುಪಡಿಸಲಾಗುತ್ತೆ. ಡೀಟೇಲ್ಸ್ ನಾವು ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾರೆ. ಶಿವಪ್ರಸಾದ್, ಈಗಾಗಲೇ ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಮುಕ್ತಾಯವಾಗುತ್ತೆ. ಸೊ ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವತ್ತು ಹಾಜರುಪಡಿಸಲಾಗುತ್ತೆ. ಆಲ್ಮೋಸ್ಟ್ ಬಹುಶಃ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚು ಕಂಡು ಬರ್ತಾ ಇದೆ ಅಂತ ಅನ್ಸುತ್ತೆ. ಶಿವಪ್ರಸಾದ್, ಏನು ಮಾಹಿತಿ ಇದೆ? ಹಾಗೆ ಬೇಲ್ಗೆ ಇವತ್ತೇನೆ ಏನಾದರೂ ಮೂವ್ ಮಾಡುವಂಥ ಸಾಧ್ಯತೆಗಳಿವೆಯಾ? ರೆಹಮಾನ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳೆಲ್ಲರೂ ಕೂಡ ಅಂದರೆ ಪರಪ್ಪನಗರ ಜೈಲಿನಲ್ಲಿ ಆರೋಪಿಗಳಿಗೆ ರಾಜಾತಿಥ್ಯ ನೀಡ್ತಿದ್ದಾರೆ. ಎಸ್ಪೆಷಲಿ ದರ್ಶನ್ಗೆ ರಾಜಾತಿಥ್ಯ ನೀಡ್ತಿದ್ದಾರೆ ಅನ್ನೋ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇದರ ಒಂದು ಎಫೆಕ್ಟ್ ಹಿನ್ನೆಲೆಯಲ್ಲಿ ಆರೋಪಿಗಳೆಲ್ಲರೂ ಕೂಡ ಈಗಾಗಲೇ ರಾಜ್ಯದ ವಿವಿಧ ಜೈಲುಗಳಿಗೆ ದಿಕ್ಕಾಪಾಲಾಗಿರ್ತಕ್ಕಂಥದ್ದು. ಎಲ್ಲ ಆರೋಪಿಗಳು ಕೂಡ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಲಿದ್ದಾರೆ. ಅಂದರೆ ಅವರ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ 24ನೇ ACM ನ್ಯಾಯಾಲಯದ ಮುಂದೆ ಹಾಜರಾಗಿರ್ತಕ್ಕಂಥದ್ದು. ಇದರ ಒಂದು ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ 24ನೇ ACM ನ್ಯಾಯಾಲಯದ ಮುಂದೆ ಇವತ್ತು ಆರೋಪಿಗಳೆಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 28ರಂದು ನ್ಯಾಯಾಲಯದಿಂದ ಆದೇಶವನ್ನು ಕೂಡ ಪಡೆದಿದ್ರು. ದರ್ಶನ್ ಬಳ್ಳಾರಿಯ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಪಿಯರ್ ಆದರೆ, ಉಳಿದದೆ ಪವನ್, ರಾಘವೇಂದ್ರ, ನಂದೀಶ್ ಮೈಸೂರು ಜೈಲಿನಿಂದ ಅಪಿಯರ್ ಆಗ್ತಾರೆ. ತದನಂತರದಲ್ಲಿ ಜಗದೀಶ್ ಶಿವಮೊಗ್ಗ ಕಾರಾಗೃಹದಿಂದ, ಧನ್ರಾಜ್ ಧಾರವಾಡ ಜೈಲಿನಿಂದ, ವಿನಯ್ ವಿಜಯಪುರ ಜೈಲು ಹಾಗೂ ನಾಗರಾಜ್ ಗುಲ್ಬರ್ಗಾ ಜೈಲಿನಿಂದ ಅಪಿಯರ್ ಆಗ್ತಾರೆ. ಲಕ್ಷ್ಮಣ್ ಶಿವಮೊಗ್ಗ ಜೈಲಿನಿಂದ ಅಪಿಯರ್ ಆದರೆ, ಪ್ರದೋಷ್ ಬೆಳಗಾವಿ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಪಿಯರ್ ಆಗ್ತಾರೆ. ಉಳಿದಂತೆ ಪವಿತ್ರ ಗೌಡ, ಅನುಕುಮಾರ್ ಹಾಗೂ ದೀಪಕ್ ಇವರು ಇಷ್ಟು ಜನ ಪರಪ್ಪನಗರ ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ. ಇನ್ನು ಉಳಿದಂತೆ ತುಮಕೂರು ಜೈಲಿನಿಂದಲೂ ಕೂಡ ರವಿ, ಕಾರ್ತಿಕ್, ನಿಖಿಲ್ ಹಾಗೂ ಕೇಶವಮೂರ್ತಿ ಅಪಿಯರ್ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ರಾಜಾತಿಥ್ಯ ಪ್ರಕರಣದ ಹಿನ್ನೆಲೆಯಲ್ಲಿ ಅದರ ಎಫೆಕ್ಟ್ನಲ್ಲಿ ಇವರೆಲ್ಲರೂ ಕೂಡ ದಿಕ್ಕಾಪಾಲಾಗಿ ರಾಜ್ಯದ ವಿವಿಧ ಜೈಲುಗಳಿಗೆ ಇವರನ್ನ ಶಿಫ್ಟ್ ಮಾಡಲಾಗಿತ್ತು. ತದನಂತರದಲ್ಲಿ 3991 ಪುಟಗಳ ಚಾರ್ಜ್ ಶೀಟ್ ದಾಖಲಾದ ಬಳಿಕ ಇದೆ ಮೊದಲ ಬಾರಿಗೆ ಎಲ್ಲರೂ ಕೂಡ ACM ನ್ಯಾಯಾಲಯದ ಮುಂದೆ ಹಾಜರಾಗ್ತಿರ್ತಕ್ಕಂಥದ್ದು. ರೆಹಮಾನ್, ಅಷ್ಟೇ ಅಲ್ಲದೆ ದರ್ಶನ್ ಕೂಡ ಈಗಾಗಲೇ ಜಾಮೀನು ಅರ್ಜಿಗೆ ಸಲ್ಲಿಸುವುದಕ್ಕೆ ಸಂಬಂಧಪಟ್ಟಂತೆ ಪತ್ನಿಯೊಂದಿಗೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ರೆಹಮಾನ್, ಓಕೆ, ಹೋಲ್ಡ್ ಶಿವಪ್ರಸಾದ್ ಮಾತಾಡ್ತಾನೆ.
ಹಾಗೆ SPP ಬದಲಾವಣೆಗೆ ಒಂದು ಒತ್ತಡ ಬಂದಿತ್ತು ಅನ್ನುವಂಥ ಒಂದು ವಿಚಾರ. ಪ್ರಸನ್ನ ಕುಮಾರ್ ಅವರು ವಕೀಲರಾಗಿರೋದ್ರಿಂದಾಗಿ ಡಿ ಗ್ಯಾಂಗ್ ಹೆದರಿತ್ತು. ಸೊ ಹಾಗಾಗಿ SPP ಅನ್ನ ಬದಲು ಮಾಡೋದಕ್ಕೆ ಆಪ್ತರ ಮೂಲಕ ಶತಪ್ರಯತ್ನವನ್ನ ಮಾಡಿಸಿತ್ತು ಡಿ ಗ್ಯಾಂಗ್. ಸೊ ಡಿ ಗ್ಯಾಂಗ್ ಆಪ್ತರ ಯಾವುದೇ ಲಾಬಿಗೆ ಸರ್ಕಾರ ಮಣಿದಿಲ್ಲ ಅನ್ನುವಂಥ ವಿಚಾರ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಪ್ರಮೋದ್ ನೀಡ್ತಾರೆ. ಪ್ರಮೋದ್, ಯಾವ ರೀತಿಯಾಗಿ SPP ಅನ್ನ ಚೇಂಜ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಲಾಬಿ ಆಗಿತ್ತು, ಯಾವ ರೀತಿ ಒತ್ತಡಗಳಿತ್ತು ಅನ್ನುವಂಥದ್ದು, ಯಾಕೆ SPP ಅವರ ಬದಲಾವಣೆಗೆ ಒತ್ತಡ, ಯಾಕೆ ಭಯ ಡಿ ಗ್ಯಾಂಗಿಗೆ ಪ್ರಸನ್ನ ಕುಮಾರ್ ಅವ್ರನ್ನ ಕಂಡ್ರೆ? ರೆಹಮಾನ್, ನೀವು ಪ್ರಕರಣವನ್ನು ನೋಡ್ತಾ ಇದ್ರೆ ಡೇ ಒನ್ನಿಂದ ಈ ಇನ್ಸಿಡೆಂಟ್ ಆದಂಥ ಮೊದಲ ಕ್ಷಣದಿಂದಲೂ ಕೂಡ, ಮೊದಲ ದಿನ ಅಲ್ಲ ಮೊದಲ ಕ್ಷಣದಿಂದಲೂ ಕೂಡ ಈ ದರ್ಶನ್ ಮತ್ತು ಆತನ ಸಹಚರರು ಈ ಪ್ರಕರಣವನ್ನು ಮುಚ್ಚಿ ಹಾಕಲು ನಾನಾ ರೀತಿಯಂಥ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಯಾರ್ಯಾರನ್ನೋ ಕರೆಸಿ ಅವರನ್ನು ಅಪ್ರೂವರ್ ಮಾಡಿಸಿ ಈ ರೀತಿಯಂಥ ಪ್ರಕರಣಗಳಲ್ಲಿ ಅನೇಕ ತಿರುವುಗಳು ಕೂಡ ಖಂಡಿತವಾಗ್ಲೂ ಇದೆ. ಈಗ ನಮಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಈಗ SPP ಪ್ರಸನ್ನ ಕುಮಾರ್ ಅವರನ್ನು ಬದಲಾಯಿಸುವಂಥ ಪ್ರಯತ್ನವನ್ನು ಕೂಡ ದರ್ಶನ್ ಮತ್ತು ಆತನ ಸಹಚರರು ಅಥವಾ ಅವರ ಆಪ್ತರ ಮೂಲಕ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಸರ್ಕಾರದ ಮಟ್ಟದಲ್ಲಿ ದೊಡ್ಡದಾಗಿ ಲಾಬಿ ಮಾಡೋದಕ್ಕೆ ಮುಂದಾಗ್ತಿದೆ. ಇದಕ್ಕೆ ಪ್ರಮುಖವಾದ ಕಾರಣ ಪ್ರಸನ್ನ ಕುಮಾರ್ ಅವರ ಹಿನ್ನೆಲೆಯನ್ನು ಗಮನಿಸ್ತಾ ಇದ್ದಾರೆ ಅಥವಾ ಅವರ ವಾದ ಪ್ರತಿವಾದಗಳನ್ನು ಗಮನಿಸ್ತಾ ಇದ್ದಾರೆ. ಅವರಿಗೆ ಅವ್ರದ್ದೇ ಆದಂಥ ಒಂದು ವ್ಯಕ್ತಿತ್ವ ಇದೆ ಮೊದಲನೇದಾಗಿ. ಅದರ ಜೊತೆಗೆ ತುಂಬ ಕಮಿಟೆಡ್ ಆಗಿ, ಹಾಗೆಯೇ ಇಂಥ ಪ್ರಕರಣಗಳಲ್ಲಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಕನ್ವಿಕ್ಷನ್ಸ್ ರೇಟ್ಗಳಿಂದ ಅದನ್ನು ತುಂಬ ದೊಡ್ಡ ಪ್ರಮಾಣದಲ್ಲೇ ದೊಡ್ಡ ಅಂತರದಲ್ಲಿ ಕನ್ವಿಕ್ಷನ್ ರೇಟ್ ಕೂಡ ಇದೆ. ಈ ಒಂದು ಕಾರಣಕ್ಕೋಸ್ಕರ ಅವರಿಗೆ ಅವರೇನಾದ್ರೂ ಮುಂದಿನ ದಿನಗಳಲ್ಲಿ ಕೋರ್ಟ್ಗೆ ವಾದ ಮಾಡಿದ್ದೆ ಆದರೆ ಆ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟವಾಗಬಹುದು ಅನ್ನುವಂಥದ್ದು ಕೂಡ ಇದೆ. ಹಾಗೆಯೇ ಈಗ ತನಿಖಾ ಸಂದರ್ಭದಲ್ಲಿ ಪೂರಕ ಸಾಕ್ಷಿಗಳು ಸಿಕ್ಕಿದೆ, ಸೈಂಟಿಫಿಕ್ ಆಗಿ ಕೆಲವೊಂದಿಷ್ಟು ತನಿಖೆ ಮಾಡಲಾಗಿದೆ. ಪ್ರತಿಯೊಂದು ಸಾಕ್ಷಿಗಳನ್ನ ಗಮನಿಸ್ತಾ ಇದ್ರೆ ಆ ಪ್ರತಿಯೊಂದು ಸಾಕ್ಷಿಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಲಿಂಕ್ ಇದೆ. ಕೇವಲ ಕಾಟಾಚಾರಕ್ಕೋಸ್ಕರ ಅಥವಾ ಐ ವಿಟ್ನೆಸ್ ಇಂದ ಆಧಾರವಷ್ಟೇ ಆಗಲ್ಲದೆ FSL ಸೇರಿದಂತೆ ಎಲ್ಲ ರೀತಿಯಂತ ತನಿಖೆಯನ್ನ ಮಾಡಲಾಗಿದೆ. ಹೀಗಾಗಿ ಈಗ ದರ್ಶನ್ ಮತ್ತು ಆತನ ಆಪ್ತರು ಪ್ರಸನ್ನ ಕುಮಾರ್ ಅವರನ್ನ ಈ ಒಂದು ಪ್ರಕರಣದಿಂದ ದೂರ ಇಡೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಆದರೆ ಸರ್ಕಾರ ಇದಕ್ಕೆ ಮಹತ್ವವನ್ನ ಕೊಟ್ಟಿಲ್ಲ. ಸರ್ಕಾರದ ಮಟ್ಟದಲ್ಲಿ ಲಾಬಿ ಮಾಡಿದ್ರು ಕೂಡ ಸರ್ಕಾರದ ಯಾರೊಬ್ಬರು ಕೂಡ ಪ್ರಮುಖವಾಗಿ ಸರ್ಕಾರದ ಆಯಕಟ್ಟಿನ ಜಾಗದಲ್ಲಿರೋರು ಯಾರು ಕೂಡ ಮಹತ್ವ ಕೊಟ್ಟಿಲ್ಲ. ಅಧಿಕಾರಿ ವರ್ಗ ಕೂಡ ಸ್ಪಂದನೆ ಮಾಡಿಲ್ಲ. ಹೀಗಾಗಿ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಈಗ ಸುಮ್ಮನೆ ಹಾಗೆ ವಾಪಸ್ ಆಗಿದ್ದಾರೆ. ಯಾವುದೇ ರೀತಿಯಂತ ಪ್ರಯತ್ನವನ್ನ ಮಾಡಿದ್ರು ಯಶಸ್ವಿ ಆಗಿಲ್ಲ ದರ್ಶನ್. ರೆಹಮಾನ್, ಥ್ಯಾಂಕ್ ಯು ಪ್ರಮೋದ್ ಮತ್ತು ಶಿವಪ್ರಸಾದ್.